ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಹುಡುಗ ಇದ್ದ. ಅವನು ಬಹಳ ಬಡವನಾಗಿದ್ದರೂ ಅವನ ಮನಸ್ಸು ತುಂಬಾ ಶ್ರೀಮಂತವಾಗಿತ್ತು. ಪ್ರತಿದಿನ ಶಾಲೆಗೆ ಹೋಗುವ ಮಾರ್ಗದಲ್ಲಿ ಒಂದು ಹಳೆಯ ಆಲದ ಮರ ಇತ್ತು. ಆ ಮರದ ನೆರಳಿನಲ್ಲಿ ರಾಮು ಸ್ವಲ್ಪ ಸಮಯ ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ. ಒಂದು ದಿನ ರಾಮು ತುಂಬಾ ದುಃಖದಲ್ಲಿದ್ದ. ಶಾಲೆಯಲ್ಲಿ ಅವನನ್ನು ಕೆಲವರು ಹಾಸ್ಯ ಮಾಡಿದ್ದರು. ಮರದ ನೆರಳಿನಲ್ಲಿ ಕುಳಿತುಕೊಂಡು ಅವನು ಹೇಳಿದ, ನನ್ನ ಜೀವನ ಯಾಕೆ ಹೀಗೆ ಇದೆ? ಅಷ್ಟರಲ್ಲಿ ಒಂದು ಸಣ್ಣ ಗಾಳಿ ಬೀಸಿತು. ಮರದ ಎಲೆಗಳು ಸದ್ದು ಮಾಡುತ್ತಾ ಅವನಿಗೆ ಏನೋ ಹೇಳುವಂತೆ ಕಂಡವು. ರಾಮು ಅದನ್ನು ಗಮನಿಸಿದ. ಅವನಿಗೆ ಅನಿಸಿತು, ಈ ಮರ ಯಾವಾಗಲೂ ಇಲ್ಲೇ ನಿಂತಿದೆ. ಬಿಸಿಲು, ಮಳೆ, ಗಾಳಿ ಎಲ್ಲವನ್ನೂ ಸಹಿಸುತ್ತದೆ. ಆದರೂ ಅದು ಎಲ್ಲರಿಗೂ ನೆರಳು ಕೊಡುತ್ತದೆ. ಆ ದಿನದಿಂದ ರಾಮು ತನ್ನ ಮನಸ್ಸನ್ನು ಬದಲಾಯಿಸಿದ. ಅವನು ಕಷ್ಟಗಳನ್ನು ಸಹಿಸಿ ಇತರರಿಗೆ ಸಹಾಯ ಮಾಡುವುದನ್ನು ಆರಂಭಿಸಿದ. ವರ್ಷಗಳ ನಂತರ ರಾಮು ಒಬ್ಬ ಯಶಸ್ವಿ ವ್ಯಕ್ತಿಯಾಗಿ ಬೆಳೆದ. ಅವನು ತನ್ನ ಹಳ್ಳಿಗೆ ಮರಳಿ ಬಂದು ಅದೇ ಆಲದ ಮರದ ಕೆಳಗೆ ಒಂದು ಶಾಲೆ ಕಟ್ಟಿಸಿದ. ನೀತಿ, ಮೊರಲ್: ಕಷ್ಟಗಳು ನಮ್ಮನ್ನು ಕುಗ್ಗಿಸಲು ಅಲ್ಲ, ನಮ್ಮನ್ನು ಬಲಪಡಿಸಲು ಬರುತ್ತವೆ.